Hi, hello friends. Welcome back to our channel. Today I'm going to discuss email rating. ಸ್ನೇಹಿತರೆ, ಈ ಒಂದು ಡಿಸ್ಕ್ರಿಪ್ಟಿವ್ ರೇಟಿಂಗ್ ಅಲ್ಲಿ ಇಮೇಲ್ ರೇಟಿಂಗ್ ಕೂಡ ಒಂದು ಪ್ರಮುಖವಾದಂತಹ ಒಂದು ಚಾಪ್ಟರ್ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಟೀಚರ್ ಎಕ್ಸಾಮ್ ಬರೀತಾ ಇದ್ದೀರಿ, ಇಮೇಲ್ ರೇಟಿಂಗ್ ಕೂಡ ತುಂಬಾ ಪ್ರಾಮುಖ್ಯತೆ ಕೊಟ್ಟು ನೋಡ್ಬೇಕಾಗುತ್ತೆ ನಾವು. ಟುಡೇ ಐಮ್ ಗೋಯಿಂಗ್ ಟು ಡಿಸ್ಕಸ್ ಇಟ್ಸ್ ಯೂಸೇಜ್, ಇದರ ಒಂದು ಯೂಸೇಜ್ ಮತ್ತೆ ಟಿಪ್ಸ್ ಮತ್ತೆ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ಏನು ಇಮೇಲ್ ಅಂದ್ರೆ ಏನು? ಓಕೆ, ನಾವು ಇಮೇಲ್ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಲ್ವಾ? ಹಾಗಾದ್ರೆ ಇಮೇಲ್ ಅಂದ್ರೆ ಏನು? ನೋಡಿ, ಇಮೇಲ್ ಅಂತ ಹೇಳಿದ್ರೆ ಏನು ಅಲ್ಲ, ಶಾರ್ಟ್ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳಿ ಕರಿತೀವಿ. ಇಮೇಲ್ದು ಶಾರ್ಟ್ ಫಾರ್ಮ್ ಏನು? ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳಿ. ಇಸ್ ಎ ಡಿಜಿಟಲ್ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಮೆಸೇಜಸ್, ಫೈಲ್ಸ್, ಇಮೇಜಸ್. ಇದೊಂದು ಡಿಜಿಟಲ್ ಮೆಥಡ್. ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ಪಾರಿವಾಳಕ್ಕೆ ಏನು ಒಂದೇನೋ ಕಟ್ಟಿ ಸಂದೇಶ ಕಳಿಸ್ತಾ ಇದ್ರು. ನೆಕ್ಸ್ಟ್ ಅದಾದ್ಮೇಲೆ ಮೆಸೇಜಸ್ ಕಳಿಸ್ತಾ ಇದ್ರು. ಹಿಂಗೆ ಬರಬರ್ತಾ ಏನಾಯ್ತು, ಟೆಲಿಫೋನ್ ಬಂತು. ಅದಕ್ಕಿಂತ ಹಿಂದೆ ಕಾರ್ಡ್ ಅನ್ನ ಹಾಕ್ತಾ ಇದ್ರು. ಇಂಗ್ಲೆಂಡ್ ಲೆಟರ್ ಬಂತು. ಈ ತರದ್ದೆಲ್ಲ ಒಂದೊಂದೇ ಅಪ್ಗ್ರೇಡ್ ಹಾಕಂತ ನಾವಿವಾಗ ಈ ಒಂದು ಸ್ಟೇಜಿಗೆ ಬಂದು ತಲುಪಿದೀವಿ. ಎಲೆಕ್ಟ್ರಾನಿಕ್ ಮೇಲಿಗೆ ಬಂದು ತಲುಪಿದೀವಿ. ಇಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಮೆಸೇಜ್ ಅನ್ನ ಕಳಿಸ್ಬೋದು, ಫೈಲ್ಸ್ ಫೋಟೋ ಕಳಿಸ್ಬೋದು, ಅದ್ರ ಜೊತೆಗೆ PDF ಫೈಲ್ ಕಳಿಸ್ಬೋದು, PPTX ಗಳನ್ನ ಕಳಿಸ್ಬೋದು, ಡಾಕ್ಯುಮೆಂಟ್ಸ್ ಗಳನ್ನ ಕಳಿಸ್ಬೋದು, ಈ ತರದನ್ನೆಲ್ಲ ಇಲ್ಲಿ ಕಳಿಸ್ಬೋದು. ದೆನ್ ಇಮೇಜಸ್ ಮತ್ತೆ ವಿಡಿಯೋಸ್ ಗಳನ್ನು ಕೂಡ ಕಳಿಸ್ಬೋದು ವಿತ್ ದಿ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಮೇಲ್, ನೆನಪಿರಲಿ. ದೆನ್ ಓವರ್ ದ ಇಂಟರ್ನೆಟ್ ಆರ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಯಾವ್ದ್ರ ಮೂಲಕ ಕಳಿಸಬಹುದು ಅಂತ ಹೇಳಿದ್ರೆ ಇಂಟರ್ನೆಟ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಮೂಲಕ ನಾವೇನ್ ಮಾಡಬಹುದು, ವಿ ಹ್ಯಾವ್ ಟು ಸೆಂಡ್ ಮೆಸೇಜಸ್, ಫೈಲ್ಸ್, ಇಮೇಜಸ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಮೀನ್ಸ್ ಒನ್ ಮೇಲ್ ಟು ಅನದರ್ ಮೇಲ್. ಓಕೆ, ನೆಕ್ಸ್ಟ್ ಇಟ್ ಈಸ್ ಎ ಫಾಸ್ಟ್, ಕಾಸ್ಟ್ ಎಫೆಕ್ಟಿವ್, ತುಂಬಾ ಫಾಸ್ಟ್ ಆಗಿ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಅದು ಏನು ಕಳಿಸ್ಬೇಕು ಅಂತ ಹೇಳಿ ಆ ಒಂದು ಕಳಿಸ್ಬೇಕಾದಂತಹ ಮೆಸೇಜ್ ಅನ್ನ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ವಿ ಅಂತ ಹೇಳಿದ್ರೆ, ಆ ಎಂಟರ್ ಕೊಟ್ಟ ಲಾಸ್ಟ್ ಬಿಟ್ ಅಲ್ಲೇ ಅಲ್ಲಿಗೆ ಹೋಗಿರುತ್ತೆ. ಅದು ಅಷ್ಟು ಫಾಸ್ಟ್ ಆಗಿರುತ್ತೆ, ನೆನಪಿರ್ಲಿ. ದೆನ್ ಕಾಸ್ಟ್ ಎಫೆಕ್ಟಿವ್, ಇದಕ್ಕೆ ದುಡ್ಡಿನ ಅವಶ್ಯಕತೆ ಇರಲ್ಲ. ಅರ್ಥ ಆಗ್ತಿದೆಯಾ? ತುಂಬಾ ಎಫೆಕ್ಟಿವ್ ಆಗಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ವೈಡ್ಲಿ ಯೂಸ್ಡ್ ಕಮ್ಯುನಿಕೇಶನ್ ಟೂಲ್ ಫಾರ್ ಬೋತ್ ಪರ್ಸನಲ್ ಅಂಡ್ ಪ್ರೊಫೆಷನಲ್. ನೋಡಿ, ಈ ಒಂದು ಇಮೇಲ್ಗಳನ್ನ ನವೆಡೇಸ್ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಪರ್ಪಸ್ಗೆ ಬಳಸ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಅಲೋಯಿಂಗ್ ಯೂಸರ್ಸ್ ಟು ಸೆಂಡ್ ಇನ್ಫಾರ್ಮೇಶನ್, ಇದನ್ನ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಕೊಳ್ಳಕ್ಕೆ ಮತ್ತೆ ಕಳಿಸೋಕ್ಕೋಸ್ಕರ ಬಳಸ್ತೀವಿ. ಟು ಒನ್ ಆರ್ ಮಲ್ಟಿಪಲ್ ರೆಸಿಪಿಯೆಂಟ್ಸ್ ಗ್ಲೋಬಲಿ. ಸ್ನೇಹಿತರೆ, ಇದು ಇಮೇಲ್ ಅಂತ ಹೇಳಿದ್ರೆ ಇದು. ನನಗೆ ಇಮೇಲ್ ಅಂದ ತಕ್ಷಣ ಹೇಳಿದ್ರೆ ಒಂದು ಜೋಕ್ಸ್ ಅಂತ ಹೇಳ್ಬೇಕು ಅಥವಾ ನಿಜವಾದ ಘಟನೆ ಅಂತ ಹೇಳ್ಬೇಕು ಗೊತ್ತಾಗಲ್ಲ. ಇದು ನಾನು ಒಬ್ರು ಬಾಯಿಂದ ಕೇಳಿದ್ದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ, ಯಾರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಬ್ದುಲ್ ಕಲಾಂ ಅವ್ರನ್ನ ಕರೆಸ್ತಾರೆ. ನೋಡ್ರಿ, ಈ ತರ ನಮ್ದೊಂದು ಏನು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ನಾವು ಕೂಡ ಹೊಂದಬೇಕು ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಏನು ಪ್ಲಾನ್ ಮಾಡಿ ಅಂತ ಹೇಳಿ ಸುದೀರ್ಘವಾಗಿ ಇವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 2-3 ಗಂಟೆಗಳಲ್ಲಿ ಅವ್ರನ್ನ ಕರೆಸಿ ಮಾತಾಡ್ತಾರೆ. ಆ 2-3 ಗಂಟೆಗಳ ಕಾಲ ಸುದೀರ್ಘ ಒಂದು ಚರ್ಚೆ ನಡೆದಾದ್ಮೇಲೆ ಇವ್ರು ಹೋಗ್ತಾರೆ. ಎಷ್ಟು ವಾಜಪೇಯಿ ಅವರಿಗೆ ಎಂತ ಒಂದು ಆ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸರ್, ಇದನ್ನ ಎಲ್ಲೂ ಕೂಡ ಡಿಸ್ಕಷನ್ ಮಾಡಬೇಡಿ, ಆಫ್ ದ ರೆಕಾರ್ಡ್ ಅಂತ ಹೇಳ್ತಾರೆ. ಆಫ್ ದ ರೆಕಾರ್ಡ್ ಅಂದ್ರೆ ಎಲ್ಲೂ ಡಿಸ್ಕಷನ್ ಮಾಡಬಾರ್ದು ಅಂತ ಹೇಳಿ. ವಾಜಪೇಯಿ ಅವರು ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಷ್ಟು ಆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೆ ವರ್ಕ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಮದುವೆ ಆಗಿಲ್ಲ, ನೀವು ಮದುವೆ ಆಗಿಲ್ಲ, ತಲೆ ಕೆಡಿಸ್ಕೊಬಿಟ್ರಿ. ಯಾಕೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಎರಡು ಮಾಧ್ಯಮಗಳ ಮೂಲಕ ಮೆಸೇಜ್ ಬಹಳ ಫಾಸ್ಟ್ ಆಗಿ ಹೋಗುತ್ತಂತೆ. ಒಂದು ಇಮೇಲ್ ಟು ಇಮೇಲ್. ಯಾವ್ದು ಮೇಲು? ಇಮೇಲ್ ಟು ಇಮೇಲ್ ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ, ಇಮೇಲ್ ಟು ಇಮೇಲ್. ಇನ್ನೊಂದು ಫಿಮೇಲ್ ಟು ಫಿಮೇಲ್. ಸೊ ನಾನು ಮದುವೆ ಆಗಿಲ್ಲ, ನೀವು ಮದುವೆ ಆಗಿಲ್ಲ, ಈ ಒಂದು ವಿಚಾರ ಎಲ್ಲೂ ಪ್ರಸ್ತಾಪ ಆಗಲ್ಲ ಅಂತ ಹೇಳಿ ಹೇಳ್ತಾರಂತೆ. ನೋಡಿ,
ಎಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಡೋಂಟ್ ಅಪ್ಸೆಟ್, ಯಾರೆಲ್ಲ ಫೀಮೇಲ್ಸ್ ನೋಡ್ತಾ ಇದ್ದೀರಿ ಬೇಜಾರಾಗ್ಬಿಡಿ. ಇದು ಕಾಮಿಡಿಗೂ ಅಥವಾ ಇನ್ಯಾವುದಕ್ಕೂ ಅಂತ ಹೇಳಿ ಅನ್ಕೊಂಡು ನೆಕ್ಸ್ಟ್ ಹೋಗೋಣ, ರಿಯಲ್ ಫ್ಯಾಕ್ಟಿಗೆ ಹೋಗೋಣ. ಇವಾಗ ನಮ್ಮ ಎಕ್ಸಾಮ್ ಪರ್ಪಸ್ಸಿಗೆ ನಾವು ಇವಾಗ ಹೋಗೋಣ. ಫಾರ್ಮೆಟ್ ಆಫ್ ಆನ್ ಇಮೇಲ್. ಇಮೇಲ್ನ ಫಾರ್ಮೆಟ್ ಅನ್ನ ತಿಳ್ಕೊಬೇಕು ನಾವು ಫಸ್ಟ್. ನೋಡಿ, ಎಲ್ಲದೂ ಫಾರ್ಮೆಟ್ ನಾವು ಕರೆಕ್ಟ್ ಬರೆದಿದ್ದೇ ಆಯ್ತು ಅಂತ ಹೇಳಿದ್ರೆ ನಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಒಂದು ನಿಯರೆಸ್ಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಾಡಿ ಆಫ್ ದ ಕಂಟೆಂಟ್, ಆ ಸಬ್ಜೆಕ್ಟ್ ಮೇಲೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ಕೋಬೇಕು, ಎಲ್ಲರದ್ದು ಫಾರ್ಮೆಟ್ ಅನ್ನ ನೋಡ್ಕೋಬೇಕಾಗತ್ತೆ. ಟು ಅಡ್ರೆಸ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇದಾವೆ, ನಾನು ವಿತ್ ಥ್ರೂ ಎಕ್ಸಾಂಪಲ್ಸ್ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಒಂದು ಟು ಅಡ್ರೆಸ್ ಇರಬೇಕು. ಟು ಅಡ್ರೆಸ್ ಯಾವಾಗಲೂ ಕೂಡ ನೋಡಿ ಕ್ಯಾಪಿಟಲ್ ಅಲ್ಲೇ ಇರಬಾರ್ದು, ಸ್ಮಾಲ್ ಲೆಟರ್ ಅಲ್ಲೇ ಇರಬೇಕು. ಯಾಕೆ ನೋಡಿ, ಇವಾಗ ಒಂದು ಮೇಲ್ ಅನ್ನ ಇವಾಗ ನಾನು ಬರಿತೀನಿ. ಇವಾಗ CK ಪೇರ್ಜನ್ಯ @gmail.com, ಈ ರೀತಿ ಒಂದು ಮೇಲ್ ಇರುತ್ತೆ, ನಿಮಗೆ ಗೊತ್ತಿದೆ. CC ಅಂತ ಹೇಳಿದ್ರೆ ಕಾರ್ಬನ್ ಕಾಪಿ, BCC ಅಂತ ಹೇಳಿದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳಿ. ಇದು ಆಪ್ಷನಲ್, ನೀವು ಬರೀಬಹುದು, ಬಿಟ್ರೆ ಬಿಡಬಹುದು. ನೆಕ್ಸ್ಟ್ ಈ ಒಂದು ಸಬ್ಜೆಕ್ಟ್ ಏನು ಅಂತ ಹೇಳಿ ನಾವು ಬರೀಬೇಕಾಗತ್ತೆ. ನೆಕ್ಸ್ಟ್ ಸಾಲ್ಯುಟೇಷನ್ ಏನು ಅಂತ ಹೇಳಿದ್ರೆ ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಮ್, ಏನ್ ಬೇಕೋ ಅದನ್ನ ಬರೀಬಹುದು. ನೆಕ್ಸ್ಟ್ ಬಾಡಿ, ನೆಕ್ಸ್ಟ್ ಕ್ಲೋಸಿಂಗ್ ಸಿಗ್ನೇಚರ್. ದಿಸ್ ಇಸ್ ದ ಎಕ್ಸಾಕ್ಟ್ ಫಾರ್ಮೆಟ್ ಆಫ್ ಇಮೇಲ್ ರೇಟಿಂಗ್. ಇಮೇಲ್ ರೇಟಿಂಗ್ ನ ಒಂದು ಎಕ್ಸಾಕ್ಟ್ ಫಾರ್ಮೆಟ್ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಈ ಒಂದು ಸಬ್ಜೆಕ್ಟ್ ಲೈನ್ ಅಲ್ಲಿ ಏನ್ ಬರಿಬೇಕು, ಅದ್ರದ್ದು ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಶಾರ್ಟ್ ಆಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಅದಕ್ಕೆ ಒಂದು ಎಕ್ಸಾಂಪಲ್ಸ್ ಗಳನ್ನ ಹೇಳೋದಾದ್ರೆ ನಿಮ್ ಜೊತೆ ನಾ ಡಿಸ್ಕಷನ್ ಮಾಡೋದಾದ್ರೆ, ಸಬ್ಜೆಕ್ಟ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಲೀವ್ ಅಪ್ಲಿಕೇಶನ್ ಫಾರ್ 3 days, ಇಷ್ಟೇ ಬರೀಬೇಕು. ಅರ್ಥ ಆಗ್ತಿದ್ಯಾ? ರಿಗಾರ್ಡಿಂಗ್ ಆನ್ಲೈನ್ ಕ್ಲಾಸಸ್ ಏನು ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಈಗ ನಾವೊಂದು ಇಮೇಲ್ ಕಳಿಸ್ತಾ ಇರೋದು ಈ ರಿಗಾರ್ಡಿಂಗ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು, ಓದಿದರೆ ಗೊತ್ತಾಗತ್ತೆ. ರಿಕ್ವೆಸ್ಟ್ ಫಾರ್ ಬೋನೋಫೈಡ್ ಸರ್ಟಿಫಿಕೇಟ್ಗೆ ರಿಕ್ವೆಸ್ಟ್. ನೆಕ್ಸ್ಟ್ ಅದಾದ್ಮೇಲೆ ಕಂಪ್ಲೇಂಟ್ ಅಬೌಟ್ ಬಸ್ ಸರ್ವಿಸ್ ಬಗ್ಗೆ ಕಂಪ್ಲೇಂಟ್ ಮಾಡೋದು. ಈ ರೀತಿ ಯಾವಾಗಲೂ ಕೂಡ ಯೂಸ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇಮೇಲ್ ರೇಟಿಂಗ್ ಈಸ್ ನಥಿಂಗ್ ಬಟ್ ಫಾರ್ಮಲ್. ಇಟ್ಸ್ ಲೈಕ್ ಎ ಫಾರ್ಮಲ್ ಲೆಟರ್. ಇದು ಒಂಥರ ಫಾರ್ಮಲ್ ಲೆಟರ್ ಇದ್ದಂಗೆ. ಸೊ ನವೇಡೇಸ್ ಅವರ್ ಗವರ್ಮೆಂಟ್ ಈಸ್ ಕನ್ಸಿಡರ್ ಇದನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಯಾವ ತರ ಫಾರ್ಮಲ್ ಲೆಟರ್ನ ಇಮೇಲ್ ಅಲ್ಲಿ ಕಳಿಸಿದ್ರು ಕೂಡ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡು, ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ನಾವು ಏನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ಅವರು ಸ್ಪಂದಿಸಬೇಕು ಅನ್ನೋದು ಇದು ಒಂದು ಹೊಸ ರೂಲ್ಸ್ ಇದು. ಸೊ ಅದಕ್ಕೋಸ್ಕರ ಅಲ್ಲಿ ನಾವೇನ್ ಮಾಡಬಾರ್ದು, ಹಲೋ ಅಥವಾ ಇನ್ನೇನೋ ಬೇರೆದನ್ನ ಅಲ್ಲಿ ಬರೆಯಕ್ ಹೋಗ್ಬಾರ್ದು. ಇದು ರಾಂಗ್ ಅಂತ ಹೇಳಿ ಆಗತ್ತೆ. ಓಕೆ, ನೆಕ್ಸ್ಟ್ ಈ ಸಾಲ್ಯುಟೇಷನ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಯೂಸ್ ಫಾರ್ಮಲ್ ಗ್ರೀಟಿಂಗ್ ಫಾರ್ ಎಕ್ಸಾಮ್ಸ್. ಎಕ್ಸಾಮ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೈವೇಟ್ ಇದಕ್ಕಾಗಿರ್ಬೋದು, ನಾವು ಫಾರ್ಮಲ್ ಗ್ರೀಟಿಂಗ್ಸ್ ಯೂಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಫಾರ್ಮಲ್ ಗ್ರೀಟಿಂಗ್ಸ್ಗೆ ಬೆಲೆ ಜಾಸ್ತಿ. ಸೊ ಎಕ್ಸಾಂಪಲ್ಸ್ ನೋಡಿ, ಡಿಯರ್ ಸರ್, ಡಿಯರ್ ಮೇಡಮ್, ಡಿಯರ್ ಪ್ರಿನ್ಸಿಪಲ್, ಡಿಯರ್ ಮ್ಯಾನೇಜರ್, ಈ ತರ ಮಾಡಬೇಕು. ಹಾಯ್ ಸರ್, ಹಲೋ ಟೀಚರ್ ಅಂತ ಹೇಳಿ ಬರೀಬಾರ್ದು. ದಿಸ್ ಇಸ್ ರಾಂಗ್. ಯಾವ್ದು ಸರಿ ಅಂತ ಹೇಳಿರ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ, ಯಾವ್ದು ಬೇಡ ಅಂತ ಹೇಳಿರ್ತೀನಲ್ಲ ಇದನ್ನ ನೀವು ಬರ್ಕೊಳಕ್ ಹೋಗ್ಬಿಟ್ಟು ಈ ತರದನ್ನ ನಾವ್ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಒಂದು ನೋಟ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ, ನೆಕ್ಸ್ಟ್ ಈ ಬಾಡಿ ಆಫ್ ದ ಇಮೇಲ್ ರೇಟಿಂಗ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಹೆಂಗೆ ಈ ಒಂದು ಇಮೇಲ್ ರೇಟಿಂಗ್ ನ ಬಾಡಿ ಹೆಂಗ್ ಬರೀಬೇಕು ಅಂತ ಹೇಳಿದ್ರೆ, ಯೂಸ್ ಸಿಂಪಲ್ ಸೆಂಟೆನ್ಸಸ್ ಅನ್ನ ಬಳಸಬೇಕು. ನೆಕ್ಸ್ಟ್ ಅದಾದ್ಮೇಲೆ ಪೊಲೈಟ್ ಆಗಿರ್ಬೇಕು, ಕ್ಲಿಯರ್ ಆಗಿ ಬರಿಬೇಕು, ಅವಾಯ್ಡ್ ಸ್ಲ್ಯಾಂಗ್ಸ್. ಲೋಕಲ್ ಲ್ಯಾಂಗ್ವೇಜ್ ಗಳನ್ನ ಇಲ್ಲಿ ಯೂಸ್ ಮಾಡಬಾರ್ದು. ಮೀನ್ಸ್ ಈಗ ನಾವು ಬರಿತಾ ಇದೀವಿ ಅಂತ ಹೇಳಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ವಾ, ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಯಾವ ತರ ಇಂಗ್ಲಿಷ್ ಇದೆ, ಜಸ್ಟ್ ವಿ ಹ್ಯಾವ್ ಟು ರೈಟ್ ಲೈಕ್ ದಟ್. ಆ ರೀತಿ ನಾವು ಬರೀಬೇಕಾಗತ್ತೆ. ರೈಟ್ ಇನ್ ಪ್ಯಾರಾಗ್ರಾಫ್ಸ್. ನೋಡಿ, ಈ ಬಾಡಿ ಆಫ್ ದ ಇಮೇಲ್ ರೇಟಿಂಗ್ ಒಂದ್ 2-3 ಪ್ಯಾರಾಗ್ರಾಫ್ ಅಲ್ಲಿ ಮುಗಿಸ್ಬಿಡ್ಬೇಕಾಗತ್ತೆ ನಾವು. ಸೊ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು, ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಇರಬೇಕು, ಕ್ಲಿಯರ್ ಆಗಿರ್ಬೇಕು. ಇದು ಗೊತ್ತಿರಲಿ ನಿಮಗೆ. ಓಕೆ, ಎಕ್ಸಾಂಪಲ್ ನೋಡ್ಕೊಂಬರೋಣ. ಒಂದ್ 2-3 ಎಕ್ಸಾಂಪಲ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಿಮಗೆ.
ಓಕೆ, ಎಕ್ಸಾಂಪಲ್ ಒನ್ ಏನಪ್ಪ ಅಂತ ಹೇಳಿದ್ರೆ ಲೀವ್ ಅಪ್ಲಿಕೇಶನ್ ಫಾರ್ಮಲ್. ನೋಡಿ, ಇದು ಲೀವ್ ಅಪ್ಲಿಕೇಶನ್ ಯಾವ ರೀತಿ ಬರೀಬೇಕು ಅಂತ ಹೇಳಿ. ಟು ಅಡ್ರೆಸ್ ಇದೆ, ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ. ಇದು ಒಂದನೇದು ಟು ಅಡ್ರೆಸ್ ಏನಿದು ಒಂದನೇದು. ಟು ಅಡ್ರೆಸ್ principal@school.com. This is imaginary email rating, not specific. This is imaginary email rating. ನೆಕ್ಸ್ಟ್ ಅದಾದ್ಮೇಲೆ ಸಬ್ಜೆಕ್ಟ್ ನಾವು ಈ ರೀತಿ ಬರೀಬೇಕಾಗುತ್ತೆ. ಲೀವ್ ಅಪ್ಲಿಕೇಶನ್ ಫಾರ್ 2 days. ಡಿಯರ್ ಸರ್, ನಾನು ಏನಂತ ಹೇಳಿದ್ದೆ ನಿಮಗೆ, ಡಿಯರ್ ಸರ್, ಹಾಯ್ ಸರ್ ಅಂತ ಹೇಳಿ ಬರೀಬಾರ್ದು. ಡಿಯರ್ ಸರ್ ಅಂತ ಬರೀಬಹುದು. ಡಿಯರ್ ಸರ್, ಡಿಯರ್ ಮ್ಯಾಮ್ ಅಂತ ಹೇಳಿ ಬರೀಬಹುದು. ಅಥವಾ ಇನ್ ದ ಪ್ಲೇಸ್ ಆಫ್ ಡಿಯರ್ ಯು ಶುಡ್ ರೈಟ್ ರೆಸ್ಪೆಕ್ಟೆಡ್ ಅಂತ ಹೇಳಿ ಬರೀಬಹುದು. ರೆಸ್ಪೆಕ್ಟೆಡ್ ಸರ್, ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಐ ವಿಲ್ ಬಿ ಅನೇಬಲ್ ಟು ಅಟೆಂಡ್ ಸ್ಕೂಲ್ ಆನ್ 5th and 6th February 2026 ಡ್ಯೂ ಟು ಇಲ್ನೆಸ್. ನನಗೆ ಅನಾರೋಗ್ಯದ ಕಾರಣ ನಾನು 5 ಮತ್ತು 6ನೇ ತಾರೀಕು ಬರೋದಿಕ್ಕೆ ಆಗೋದಿಲ್ಲ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಗ್ರಾಂಟ್ ಮೀ ಲೀವ್ ಫಾರ್ ದ ಮೆನ್ಷನ್ ಡೇಸ್. ನಾನು ಹೇಳಿದಂತಹ ದಿನಗಳನ್ನ ದಯವಿಟ್ಟು ಲೀವ್ ಆಗಿ ಕನ್ಸಿಡರ್ ಮಾಡಿ, ಗ್ರಾಂಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇರೋದು. ನೋಡಿ, ಎಷ್ಟು ಪ್ರಪಂಚ ಮುಂದುವರೆದಿದೆ ಅಂತ ಹೇಳಿದ್ರೆ, ಇವಾಗ ನೀವು ಲೀವ್ ಲೆಟರ್ನ ಕೂಡ ಈ ಮೇಲ್ ಮಾಡ್ತಕ್ಕಂಥ ಅವಕಾಶ ಕೆಲವೊಂದು ಸ್ಕೂಲ್ಗಳಲ್ಲಿ ಆಲ್ರೆಡಿ ಬಂದಿದೆ. ಅದನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ರೂಢಿಸ್ಕೊಂಡಿದ್ದೀವಿ ಕೂಡ ಹೌದು. ಥ್ಯಾಂಕ್ ಯು, ಯುವರ್ಸ್ ಒಬಿಡಿಯೆಂಟ್ಲಿ Ravi Kumar, class 9, section B. This is what leave application for ಫಾರ್ಮಲ್ ಅಲ್ಲಿ ಲೀವ್ ಅಪ್ಲಿಕೇಶನ್ ಇದು ಒಂದು ಮೇಲ್ ಈ ರೀತಿ ಬರೀತೀವಿ ಅಂತ ಹೇಳಿ. ನಾವೇನು ಇಲ್ಲಿ ಕಲ್ತ್ಕೊಂಡಿವಿ, ಟು ಅಡ್ರೆಸ್ಸು, ಸಬ್ಜೆಕ್ಟು, ಮತ್ತೆ ಸಾಲಿಟೇಷನ್ ಆದ್ಮೇಲೆ ಬಾಡಿ ಆಫ್ ದ ಇಮೇಲು, ನೆಕ್ಸ್ಟ್ ಥ್ಯಾಂಕ್ ಯು, ನೆಕ್ಸ್ಟ್ ಯುವರ್ಸ್ ಒಬಿಡಿಯೆಂಟ್ಲಿ, ನೆಕ್ಸ್ಟ್ ಅದು ಏನು ಅಂತ ಹೇಳಿ ಒಂದು 7 ಐಟಮ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ನೆಕ್ಸ್ಟ್ ಎಕ್ಸಾಂಪಲ್ 2 ನೋಡಿದ್ರೆ ಈ ಇಮೇಲ್ ಏನ್ ಹೇಳುತ್ತೆ ಅಂತ ಹೇಳಿ, ಈ ಇಮೇಲ್ ಏನ್ ಹೇಳುತ್ತೆ ಅಂತ ಹೇಳಿ. ಕಂಪ್ಲೇಂಟ್ ಇಮೇಲ್ ಇದು ಕಂಪ್ಲೇಂಟ್ ಇಮೇಲ್ ಯಾರಿಗೆ, ಒಂದು manager@company.comಗೆ. ಏನಿದೆ ಸಬ್ಜೆಕ್ಟು, ಕಂಪ್ಲೇಂಟ್ ರಿಗಾರ್ಡಿಂಗ್ ಇರ್ರೆಗ್ಯುಲರ್ ವಾಟರ್ ಸಪ್ಲೈ. ನಮ್ಮ ಒಂದು ಏರಿಯಾಗೆ ವಾಟರ್ ಸಪ್ಲೈ ಕರೆಕ್ಟ್ ಬರ್ತಾ ಇಲ್ಲ, ಡಿಯರ್ ಸರ್ ಆರ್ ಮ್ಯಾಮ್ ಅಂತ ಹೇಳಿ. ಅಲ್ಲಿ ಯಾರಿದ್ದಾರೆ ನೋಡ್ಕೊಂಡು ಅವ್ರಿಗೆ ಬರೀಬೇಕಾಗತ್ತೆ. ಐ ಆಮ್ ರೈಟಿಂಗ್ ದಿಸ್ ಇಮೇಲ್. ನಾನು ಈ ಮೇಲ್ ನ ಬರೀತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಟು ಬ್ರಿಂಗ್ ಟು ಯುವರ್ ನೋಟಿಸ್ ದ ಪ್ರಾಬ್ಲಮ್ ಆಫ್ ಇರ್ರೆಗ್ಯುಲರ್ ವಾಟರ್ ಸಪ್ಲೈ ಇನ್ ಅವರ್ ಏರಿಯಾ. ನಿಮ್ಮ ಗಮನಕ್ಕೆ ಬರಲಿ ಅಂತ ಹೇಳಿ ಒಂದು ಲೆಟರ್ ಬರಿತಾ ಇದ್ದೀನಿ. ಏನಪ್ಪಾ ಒಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಏರಿಯಾದಲ್ಲಿ ಯಾವಾಗಲೂ ಕೂಡ ನೀರನ್ನ ಬಿಡ್ತಾ ಇಲ್ಲ, ಯಾವಾಗೋ ಬಿಡ್ತಾ ಇದ್ದಾರೆ, ಕರೆಕ್ಟ್ ಟೈಮಿಗೆ ನೀರು ಬಿಡ್ತಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಬರಿತಾ ಇದ್ದೀನಿ ಅಂತ ಹೇಳಿ. ದಿಸ್ ಇಶ್ಯೂ ಹ್ಯಾಸ್ ಬೀನ್ ಕಾಸಿಂಗ್ ಇನ್ಕನ್ವೀನಿಯನ್ಸ್ ಟು ದಿ ರೆಸಿಡೆಂಟ್ಸ್. ಈ ಒಂದು ಇಶ್ಯೂ ಏನಾಗಿದೆ ಅಂತ ಹೇಳಿದ್ರೆ, ಪದೇ ನೀರನ್ನ ಬಿಡ್ತಾ ಇಲ್ಲಲ್ಲ, ಅದಕ್ಕೆ ಇದು ನಮ್ಮ ರೆಸಿಡೆಂಟ್ಸ್ಗಳಿಗೆ ತುಂಬಾ ತೊಂದರೆ ಆಗಿದೆ, ಇನ್ಕನ್ವೀನಿಯನ್ಸ್ ಆಗಿದೆ. ಐ ರಿಕ್ವೆಸ್ಟ್ ಯು ಟು ಇಮಿಡಿಯೇಟ್ ಆಕ್ಷನ್. ಈ ಒಂದು ಪತ್ರ ನಿಮಗೆ ತಲುಪಿದ ಕೂಡಲೇ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು, ಯುವರ್ ಸಿನ್ಸಿಯರ್ಲಿ ಸುರೇಶ್ ಶಿಕಾರಿಪುರ. ದಿಸ್ ಇಸ್ ವಾಟ್ ಸೆಕೆಂಡ್ ಇಮೇಲ್ ಈ ರೀತಿ ಬರೀಬೇಕು ಅಂತ ಹೇಳಿ. ಒನ್ ಮೋರ್ ಇಮೇಲ್ ಇಸ್ ದೇರ್, ದಟ್ ಈಸ್ ರಿಕ್ವೆಸ್ಟ್ ಇಮೇಲ್. ನೋಡಿ, ಫಸ್ಟ್ ಲೀವ್ ಆಯ್ತು, ಕಂಪ್ಲೇಂಟ್ ಆಯ್ತು, ಇವಾಗ ರಿಕ್ವೆಸ್ಟ್. ನೋಡಿ, ಟು office@college.com, ಸಬ್ಜೆಕ್ಟ್ ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇನ್ನ ಕೋರಿ ಈ ಒಂದು ಇದನ್ನ ಬರೆದಿದ್ದಾರೆ. ಡಿಯರ್ ಸರ್ ಆರ್ ಮ್ಯಾಮ್, ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಇಶ್ಯೂ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಟ್ ದಿ ಅರ್ಲಿಯಸ್ಟ್ ಆಸ್ ಐ ನೀಡ್ ಇಟ್ ಫಾರ್ ಫರ್ದರ್ ಸ್ಟಡೀಸ್. ನನಗೆ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ಆ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗಿದೆ. ಐ ಹ್ಯಾವ್ ಕ್ಲಿಯರ್ಡ್ ಆಲ್ ಡ್ಯೂಸ್, ಥ್ಯಾಂಕಿಂಗ್ ಯು ಇನ್ ಆಂಟಿಸಿಪೇಷನ್. ನಾನು ಎಲ್ಲಾ ಒಂದು ಏನೆಲ್ಲ ಕೊಡಬೇಕಾಗಿತ್ತು ನಿಮ್ಗೆಲ್ಲ ಕೊಟ್ಟಿದ್ದೀನಿ, ಯಾವುದು ಬಾಕಿ ಇರುವುದಿಲ್ಲ. ಸೊ ನನಗೆ ಆದಷ್ಟು ಬೇಗ ನನ್ನ ಒಂದು TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನು ಕೊಡಿ ಅಂತ ಹೇಳಿ. ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಬೇರೆ ಇದರಲ್ಲಿ ಹೆಸರಲ್ಲಿ ಅನಿತಾ ಅನ್ನೋರು ಬರೆದಿದ್ದಾರೆ. ದಿಸ್ ಇಸ್ ವಾಟ್ ರಿಕ್ವೆಸ್ಟ್ ಇಮೇಲ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ನಾವಿವಾಗ ಇಷ್ಟೆಲ್ಲ ನೋಡಿದ್ವಿ, ನಿಮ್ಗೊಂದು ಐಡಿಯಾ ಬಂತು ಯಾವ ರೀತಿ ನಾವು ಈ ಒಂದು ಇಮೇಲ್ ನ ಬರೀಬೇಕು ಅಂತ ಹೇಳಿ. ಕೆಲವೊಂದು ಟಿಪ್ಸ್ ಗಳನ್ನ ಕೊಟ್ಟು ನಾನು ಈ ಇಮೇಲ್ ರೇಟಿಂಗ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಸನ್, ಚೂಸ್ ಕ್ಲೋಸಿಂಗ್ ಲೈನ್ಸ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಟಿಪ್ಸ್
ಥ್ಯಾಂಕಿಂಗ್ ಯು ಅಂತ ಬರೆದಿರಬೇಕು, ಅಥವಾ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂತ ಬರೀಬೇಕು, ಅಥವಾ ಲುಕಿಂಗ್ ಫಾರ್ವರ್ಡ್ ಟು ಯುವರ್ ರೆಸ್ಪಾನ್ಸ್, ನಿಮ್ಮ ಒಂದು ರೆಸ್ಪಾನ್ಸ್ಗೆ ಕಾಯ್ತಾ ಇರ್ತೀನಿ ಅಂತೇಳಿ. ಸಿಗ್ನೇಚರು ಇನ್ಕ್ಲೂಡ್ ನೇಮ್ ಅಂಡ್ ಕ್ಲಾಸ್ ಅಂಡ್ ಡೆಸಿಗ್ನೇಷನ್. ನೀವು ಟೀಚರ್ ಆದ್ರೆ ಟೀಚರ್ ಅಂತ ಬರೀಬೇಕು ಡೆಸಿಗ್ನೇಷನ್. ನೆಕ್ಸ್ಟ್ ಇಲ್ಲ ಸ್ಟೂಡೆಂಟ್ ಆದ್ರೆ ಸ್ಟೂಡೆಂಟ್ ಅಂತ ಬರೀಬೇಕು. ಇನ್ನು ಏನೇ ಆದ್ರೂ ಏನು ರೆಸಿಡೆಂಟ್ಸ್ ಆದ್ರೆ ರೆಸಿಡೆಂಟ್ಸ್ ಅಂತ ಬರೀಬೇಕು. ಈ ರೀತಿ ಬರೀಬೇಕಾಗತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರಿಬೇಕು ಅನ್ಸಿದ್ರೆ ಬರೀರಿ, ಇಲ್ಲ ಅಂತ ಹೇಳಿದ್ರೆ ನೋ 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 ಪ್ರಾಬ್ಲಮ್, ಏನು ತೊಂದರೆ ಇಲ್ಲ ಇಲ್ಲಿ. ಎಸ್, ಇದು ಒಂದು ಟಿಪ್ಸ್. ಅದಾದ್ಮೇಲೆ ನಾವು ಕೆಲವೊಂದು ಕಾಮನ್ ಎರರ್ ಅನ್ನು ಮಾಡ್ತೀವಿ, ಅದನ್ನ ಮಾಡಬಾರ್ದು. ಇದು ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಶುಡ್ ನಾಟ್ ಫಾಲೋ. ಈ ತರದ್ದನ್ನ ನಾವು ಫಾಲೋ ಮಾಡಬಾರ್ದು. ಯೂಸಿಂಗ್ SMS ಲ್ಯಾಂಗ್ವೇಜ್. ನೋಡಿ, ವೈಲ್ ವಿ ರೈಟಿಂಗ್ ಇಮೇಲ್ಸ್, ಇಮೇಲ್ ಅನ್ನ ಬರಿತಾ ಇರ್ಬೇಕಾದ್ರೆ ನಾವು ಈ ಒಂದು SMS ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿರಲಿ. ಯಾಕೆ ಅಂತ ಹೇಳಿದ್ರೆ, ನಾವು ಬರಿತಾ ಇರೋದು ಫಾರ್ಮಲ್ ಲೆಟರ್ ಆಗುತ್ತೆ. ಏನು, ಫಾರ್ಮಲ್ ಲೆಟರಿಗೂ ಇಮೇಲ್ ರೈಟಿಂಗು ಏನು ವ್ಯತ್ಯಾಸ ಇರಲ್ಲ. ಸೊ ನಾವು ಯು ಅನ್ನೋದಾಗ್ಲಿ, ಪ್ಲೀಸ್ ಅನ್ನೋದಾಗ್ಲಿ, ಥ್ಯಾಂಕ್ಸ್ ಅನ್ನೋದಾಗ್ಲಿ, ಬಿಫೋರ್ ಯು ಅನ್ನೋದಾಗ್ಲಿ, ಈ ರೀತಿ ಇವನ್ನೆಲ್ಲ ಬರೆಯಕ್ ಹೋಗ್ಬಾರ್ದು. ಅಲ್ಲಿ ಏನು ರಿಯಲ್ ಡಿಸ್ಕ್ರಿಪ್ಟಿವ್ ಫಾರ್ಮೆಟ್ ಇದೆ ಹಂಗೆ ಬರೀಬೇಕಾಗತ್ತೆ. ಡೋಂಟ್ ಫಾಲೋ ಕಾಂಟ್ರಾಸ್ಟೆಡ್ ಫಾರ್ಮ್. ಮಿಸ್ಸಿಂಗ್ ಸಬ್ಜೆಕ್ಟ್ ಲೈನ್. ಸಬ್ಜೆಕ್ಟ್ ಲೈನ್ ಅನ್ನ ನಾವು ಯಾವತ್ತೂ ಕೂಡ ಮಿಸ್ ಮಾಡಬಾರ್ದು. ಮತ್ತೆ ಇನ್ಫಾರ್ಮಲ್ ಟೋನ್ ಅಲ್ಲಿ ಯಾವತ್ತೂ ಕೂಡ ಆ ಲೆಟರ್ನ ಬರೀಬಾರ್ದು. ಏನ್ ಮಾಡಬಾರ್ದು, ಇನ್ಫಾರ್ಮಲ್ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಕೂಡ ಫಾರ್ಮಲ್ ಟೋನ್ ಅಲ್ಲೇ ಇರ್ಬೇಕದು. ಅಲ್ಲಿ ಇನ್ಫಾರ್ಮಲ್ ಟೋನ್ ಬರಕ್ ಹೋಗ್ಬಾರ್ದು. ಯಾಕಂತಂದ್ರೆ ಇಟ್ ಇಸ್ ರೆಕಾರ್ಡೆಡ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಫಾರ್ಮಲ್ ಟೋನ್ ಅಲ್ಲೇ ಬರೀಬೇಕು. ಸ್ಪೆಲ್ಲಿಂಗ್ ಗ್ರಾಮರ್ ಮಿಸ್ಟೇಕ್ಸ್ ಇರುತ್ತೆ, ಆದ್ರೆ ತುಂಬಾ ಮಾಡಕ್ ಹೋಗ್ಬಾರ್ದು ನಾವು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಬರೀತಾ ಇರ್ಬೇಕಾದ್ರೆ ನಮ್ಮ ಮೇಲೆ ತುಂಬಾ ಹೋಪ್ ಇರುತ್ತೆ. ವೈ ಬಿಕಾಸ್ ನಾವು ಬಡ್ಡಿಂಗ್ ಮೀನ್ಸ್ ಅಪ್ಕಮಿಂಗ್ ಇಂಗ್ಲಿಷ್ ಟೀಚರ್ ಆಗೋರು. ನಾವೇ ಸ್ಪೆಲ್ಲಿಂಗ್ ಮತ್ತೆ ಗ್ರಾಮರ್ ಅಲ್ಲಿ ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಅದು ಇವ್ಯಾಲ್ಯೂಟರ್ಸ್ಗೆ ಸಹಿಸಕೊಳಕ್ ಆಗಲ್ಲ. ಸೊ ಸ್ಪೆಲ್ಲಿಂಗ್ ಮತ್ತೆ ಗ್ರಾಮರ್ ಬಗ್ಗೆ ಆ ಒಂದು ಕಾನ್ಸೆಪ್ಟ್ಗಳನ್ನ ತುಂಬಾ ಚೆನ್ನಾಗಿ ಕಲಿಬೇಕು ಅಂತ ಹೇಳ್ತಾ, ಎಸ್, ಮತ್ತೊಂದು ಯೂಸ್ಫುಲ್ ಓಪನಿಂಗ್ ಸೆಂಟೆನ್ಸಸ್ ಬಗ್ಗೆ ಮಾತಾಡ್ತೀನಿ ನಾನು ಇವಾಗ. ನೋಡಿ, ಓಪನಿಂಗ್ ಸೆಂಟೆನ್ಸಸ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಐ ಆಮ್ ರೈಟಿಂಗ್ ದಿಸ್ ಇಮೇಲ್. ನಾನು ಒಂದು ಇಮೇಲ್ ರೈಟಿಂಗ್ ಬರೀತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಟು ಇನ್ಫಾರ್ಮ್ ಯು ದಟ್, ನಿಮಗೆ ಏನೋ ಒಂದು ಹೇಳಬೇಕು ಅಂತ ಹೇಳಿ. ಏನಂತ ಹೇಳಿ ಅಂದ್ರೆ ಅಂತ ಹೇಳಿ ಮುಂದೆ ಬರೀಬೇಕಾಗತ್ತೆ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಅಂತ ಹೇಳಿ, ದಿಸ್ ಇಸ್ ಟು ಬ್ರಿಂಗ್ ಯುವರ್ ಕೈಂಡ್ ನೋಟಿಸ್, ಇದು ನಿಮ್ಮ ಗಮನಕ್ಕೆ ಬರಲಿ ಅಂತ ಹೇಳಿ. ಐ ರಿಗ್ರೆಟ್ ಟು ಇನ್ಫಾರ್ಮ್ ಯು ದಟ್, ನಾನು ನಿಮಗೆ ಈ ಒಂದು ಲೆಟರ್ ಬರೀತಿರೋ ಉದ್ದೇಶ ಅಂತ ಹೇಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಮೇಲ್ ಕ್ಲಾಸಸ್. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮ್ಮ ಜೊತೆ ಸದಾ ಟಚ್ ಅಲ್ಲಿ ಇರ್ತೀನಿ. ನಿಮಗೆ ಯಾವುದೇ ಡಿಸ್ಕ್ರಿಪ್ಟಿವ್ ಕ್ಲಾಸ್ ಬೇಕಾದರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ನಾನು ಅದನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.